ಆದರೂ ಅದರ ಘೋರ ಪರಿಣಾಮ ಆಗದೇ ಇದ್ದಂತೆ ವಾಯುದೇವರಿಗೆ ನಾವು ಹೇಗೆ ಶರಣು ಹೋಗಬೇಕು, ಇದರ ಬಗ್ಗೆ ಎಚ್ಚರವನ್ನು ನಾವು ಪಡೆದುಕೊಳ್ಳಬೇಕು. ಮಹಾಭಾರತದ ಮಾತು ನೋಡಿ, ಎಷ್ಟು ಸಣ್ಣದಾದ. ದೇವತೆಗಳು ನಮ್ಮನ್ನ ದಂಡನ ಮಾಡಬೇಕಾದರೆ ತಪ್ಪಿಲ್ಲದೆ ದಂಡ ಮಾಡುವಂತಿಲ್ಲ, ನಮ್ಮ ಉದ್ದೇಶಕ್ಕೆ ವಿರೋಧಿಯಾಗಿ ವರ್ತನೆ ಮಾಡುವಂತಿಲ್ಲ. ಅಸುರರು ನಮಗೇನಾದರೂ ಕೇಳು ಮಾಡಬೇಕಾದರೂ ನಮ್ಮಲ್ಲಿ ತಪ್ಪು ಕಾಣದೆ ಅವರವಾಗಿ ಬರುವಂತಿಲ್ಲ. ಧರ್ಮದ ಭಯ ಎಷ್ಟು ವಿಚಿತ್ರವಾಗಿದೆ ಆಲೋಚನೆ ಮಾಡಿ. ಇಂದ್ರದೇವರು, ದೇವೇಂದ್ರ, ದಿತಿದೇವಿ ಮಾಡಿದಂತಹ ಇಂದ್ರನನ್ನ ಕೊಲ್ಲುವ ಮಗ ಹುಟ್ಟಬೇಕು ಅನ್ನುವ ವ್ರತ, ಆ ವ್ರತವನ್ನ ಮಾಡಿದ ದಿತಿದೇವಿಯ ಉದ್ದೇಶವನ್ನ ಭಂಗ ಮಾಡುವುದಕ್ಕೆ ಇಂದ್ರದೇವರು ಕಾಯ್ದಿದ್ದಾರೆ. ಸಾಧ್ಯವಾಗಿಲ್ಲ. ದೊಡ್ಡ ದೇವತೆ ಏನಾದರೂ ಮಾಡಬಹುದು, ಇಲ್ಲ, ಧರ್ಮ ಮಾಡುವಾಗ ಧರ್ಮಕ್ಕೆ ಫಲ ಕೊಡಲೇಬೇಕು, ಇದು ದೇವರ ಸಂಕಲ್ಪ. ಇದೇ ತಪ್ಪು ಮಾಡಿದ್ದಾಳೆ ಅವಳು. ಉಚ್ಛಿಷ್ಟ ವ್ರತಕನಿಷ್ಠ. ಸಂಜೆ ಆಗಿದೆ, ಏನೋ ತಿಂದಿದ್ದಾಳೆ, ಬಾಯಿ ಕೈ ತೊಳೆದಿಲ್ಲ, ಹಾಗೆ ಮಲಗಿದ್ದಾಳೆ, ಸಾಕು. ಅದೇ ಒಂದು ತಪ್ಪನ್ನು ಹುಡುಕಿ ಇಂದ್ರದೇವರು ಅವಳ ಗರ್ಭವನ್ನ 7 ಭಾಗ ಮಾಡಿದರು. ಮತ್ತೆ ಅತ್ತಾಗ ಮತ್ತೆ 7 ಭಾಗ ಮಾಡಿ 41 ಜನ ಮರುತ್ತುಗಳು ಅಂತಾದರವರು, 49 ಜನ. ಈ ತರಹದ ದಿತಿದೇವಿಯ ಸಂಕಲ್ಪವನ್ನು ಭಂಗ ಮಾಡುವ ಹಿನ್ನೆಲೆಯಲ್ಲಿಯೂ ದೇವತೆಗಳಿಗೆ ಒಂದು ಅಧರ್ಮ ಬೇಕಾಗಿತ್ತು. ಕಲಿಯಂತಹ ಮಹಾ ದುರ್ಜನ ಸಜ್ಜನರ ಉದ್ದೇಶವನ್ನ ಭಂಗ ಮಾಡುವುದಕ್ಕೆ ಒಂದು ಅಧರ್ಮವನ್ನ ಬಯಸಿದ. ದಿತಿದೇವಿಯ ಉದ್ದೇಶ ತಪ್ಪು ಉದ್ದೇಶ ಇತ್ತು, ದೇವದ್ರೋಹಿಯಾದ ಉದ್ದೇಶ ಇತ್ತು. ಅದರ ಭಂಗಕ್ಕಾಗಿ ದೇವತೆಗಳು ಪ್ರಯತ್ನ ಮಾಡಿದರು. ಆದರೆ ಕಲಿ ಸಜ್ಜನರ ಮಹದುದ್ದೇಶಕ್ಕೆ, ಧರ್ಮದ ರಾಜ್ಯಕ್ಕೆ, ನ್ಯಾಯದ ರಾಜ್ಯಕ್ಕೆ, ಭಗವಂತನ ಭಕ್ತಿಯ ಸಾಮ್ರಾಜ್ಯಕ್ಕೆ ತಾನು ವಿಘ್ನವನ್ನ ಮಾಡಬೇಕು ಅನ್ನುವ ಪ್ರಯತ್ನವನ್ನ ಮಾಡಿದ. ಅದಕ್ಕೆ ಅವನೂ ಒಂದು ಅಧರ್ಮವನ್ನು ಬಯಸಿದ. ಹಾಗಾದರೆ ನಮ್ಮಲ್ಲಿ ಅಧರ್ಮ ಎಷ್ಟು ಕಡಿಮೆ ಆಗುವಂತೆ ನಾವು ನೋಡಿಕೊಳ್ತೇವೋ ಅಷ್ಟು ಈ ದೊಡ್ಡ ಶಕ್ತಿಗಳಿಂದ ನಾವು ಯಾವುದೇ ವಿಧವಾದ ಆತಂಕಗಳಾಗದೇ ಇದ್ದ ಹಾಗೆ ಸುಭದ್ರವಾಗಿರಬಹುದು. ನಾವು ಮಾಡುವ ಎಲ್ಲ ಕಾರ್ಯಗಳಿಗೆ ದೇವತೆಗಳು ಅಸ್ತು ತಥಾಸ್ತು ಅಂತ ಆಶೀರ್ವಾದ ಮಾಡಿ ಅವರೂ ಅದಕ್ಕೆ ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡುತ್ತಾರೆ. ಅಧರ್ಮ ನಮ್ಮಲ್ಲಿ ಬರದೇ ಇದ್ದಂತೆ ನೋಡಿಕೊಳ್ಳಬೇಕು. ಸದಾಚಾರದ ಬಗ್ಗೆ ವಿಶೇಷ ಗಮನ ಕೊಡಿ. ಎಷ್ಟೋ ಜನ ಇವತ್ತು ವಾದ ಮಾಡುವುದುಂಟು. ಪಾಂಡಿತ್ಯ ಇದೆ, ಜ್ಞಾನ ಇದೆ, ವಾಕ್ಯಾರ್ಥಗಳನ್ನು ಮಾಡ್ತೇವೆ, ಬೇಕಾದ್ದಿದೆ, ನಮಗೂ ಸಾಕಷ್ಟು ತಿಳುವಳಿಕೆ ಇದೆ, ಪುಸ್ತಕಗಳನ್ನು ಓದ್ತೇವೆ. ಈ ಆಚಾರ ವಿಚಾರ, ಸ್ನಾನ, ಸಂಧ್ಯಾವಂದನ, ಪೂಜೆ, ಪುನಸ್ಕಾರ, ಧರ್ಮ, ಕರ್ಮ, ಮಡಿ, ಮೈಲಿಗೆ ಯಾವುದನ್ನು ಹೇಳಬೇಡಿ. ಇದು ಯಾವುದರಲ್ಲಿಯೂ ಅರ್ಥ ಇಲ್ಲ. ಬುದ್ಧಿಹೀನರು ಮಾಡುವ ಕೆಲಸಗಳಿದೆಲ್ಲ, ಬುದ್ಧಿವಂತರು ಮಾಡುವ ಕೆಲಸ ಅಲ್ಲ. ಬುದ್ಧಿವಂತರಾದ ನಮಗೆ ಬುದ್ಧಿವಂತಿಕೆ ಇದೆ, ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇಷ್ಟೆಲ್ಲ ನಿಯಮ ನಿಷ್ಠೆಗಳನ್ನು ಮಾಡಿಕೊಂಡು ಕೊನೆಗೆ ನೀವೇನು ಹೇಳ್ತೀರೋ ಅದನ್ನು ಹೇಳೋದಕ್ಕೆ ನಮಗೂ ಬರುತ್ತೆ. ಏನಿದೆ ಇಷ್ಟೆಲ್ಲ ಮಾಡುವುದರೊಳಗೆ ಅರ್ಥ? ಮಹಾಭಾರತ ಉತ್ತರ ನೀಡುತ್ತಾ ಇದೆ. 5,000 ವರ್ಷಗಳ ಹಿಂದೆ ವೇದವ್ಯಾಸ ದೇವರು 5,000 ವರ್ಷಗಳ ನಂತರ ಬರುವ ಪ್ರಶ್ನೆಗೆ ಉತ್ತರವನ್ನು ಅವತ್ತೇ ನೀಡಿದ್ದಾರೆ. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ್. ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡುವ ಮಹಾಭಾರತದ ಅದ್ಭುತವಾದ ಸಂದೇಶಗಳನ್ನು ನೋಡಿ ಮಹಾಭಾರತ ಹೇಳುತ್ತದೆ. ಕಲಿ ಪ್ರವೇಶ ಮಾಡ್ತಾ ಇದ್ದಾನೆ. ತತ್ರೈನಂ ಕಲಿರಾವಿಶತ್. ಕಲಿ ಪ್ರವೇಶ ಮಾಡಿ ನಲರಾಜನಲ್ಲಿ ಸ್ವಲ್ಪ ಏನಾದರೂ ಅಧರ್ಮ ಇನ್ನು ಮುಂದೆ ಪ್ರವೇಶ ಮಾಡುವುದಕ್ಕೆ ಹಾದಿ ಮಾಡಿಕೊಂಡ. ಏನು ಇಷ್ಟು ಉನ್ನತ ಸ್ಥಾನದಲ್ಲಿದ್ದವ ಅತೀ ಸುಲಭವಾಗಿ ಹಾಳಾಗಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ದಾರಿ, ದುರ್ವ್ಯಸನಗಳು. ಎಲ್ಲಿಯವರೆಗೆ ಮನುಷ್ಯ ವ್ಯಸನ ನಿರ್ಮುಕ್ತವಾದ ಜೀವನವನ್ನು ನಡೆಸ್ತಾನೆ ಅಲ್ಲಿಯವರೆಗೆ ಉನ್ನತ ಸ್ಥಾನದಲ್ಲಿರ್ತಾನೆ. ಎಂತಹ ಉನ್ನತ ಸ್ಥಾನದಲ್ಲಿದ್ದ ವ್ಯಕ್ತಿಗೂ ದುರ್ವ್ಯಸನಗಳು ಬಂದರೆ ಹಾಳಾಗೋದು ನಿಶ್ಚಿತ. ಹಾಗಾದರೆ ಇವನಿಗೆ ದುರ್ವ್ಯಸನಗಳ ಮೂಲಕವಾಗಿಯೇ ಅಧಃಪತನ ಮಾಡಿಸಬೇಕು. ಅದರಲ್ಲಿ ಒಂದು ದೊಡ್ಡದಾದಂತಹ ವ್ಯಸನ ಅದು ಜೂಜಾಟ. ಜೂಜಾಟಕ್ಕೆ ಇವನ ತಮ್ಮನನ್ನೇ ಕರೆದು ಅವನಿಂದಲೇ ಜೂಜಾಟ ಆಡಿಸಿ ಅಣ್ಣ ತಮ್ಮಂದರಲ್ಲಿಯೇ ಜಗಳ ಉಂಟು ಮಾಡಿ ಇವನ ರಾಜ್ಯವನ್ನು ಹಾಳು ಮಾಡುತ್ತೇನೆ ಅಂತ ನೋಡಿ. ತನಗೇನು ಲಾಭ ಇಲ್ಲ ಕಲಿಗೆ, ತಾನೇನು ರಾಜ್ಯ ಕಸಿದುಕೊಂಡು ಹೋಗಿಲ್ಲ ಅವನು. ಏತುಘ್ನಂತೆ ನಿರರ್ಥಕಂಪರಹಿತಂ ತೇಕೇನ ಜಾನೀಮಹೇ ಸಾಲಿಗೆ ಸೇರಿದವ ಪುಷ್ಕರ ಇವನ ತಮ್ಮ. ಅವನಲ್ಲಿ
ಅವನಲ್ಲಿಯೂ ಪ್ರವೇಶ ಮಾಡಿದ, ಲೆತ್ತಗಳಲ್ಲಿಯೂ ಪ್ರವೇಶ ಮಾಡಿದ. ಅವನು ಹೇಗೆ ಹೇಳ್ತಾನೋ ಹಾಗೆ ಲೆತ್ತ ಬೀಳಬೇಕು. ನಲರಾಜನಿಗೆ ವಿರುದ್ಧವಾಗಿ ಪುಷ್ಕರನಿಗೆ ಅನುಕೂಲವಾಗಿ ಲೆತ್ತಗಳು ಬೀಳಬೇಕು, ಪುಷ್ಕರ ಗೆಲ್ಲಬೇಕು, ನಲ ಸೋಲಬೇಕು, ರಾಜ್ಯವನ್ನು ಬಿಟ್ಟು ಓಡಬೇಕು. ಇಷ್ಟವನ ಅಪೇಕ್ಷೆ. ಅರ್ಥ ಮಾಡಿಕೊಳ್ಳಿ, ಸಂಪತ್ತು ಬಂದಾಗ ತಾನು ಬದುಕಬೇಕು, ತನ್ನವರು ಬದುಕಬೇಕು, ಅದಕ್ಕಾಗಿ ವಿನಿಯೋಗಿಸಲಿ, ದಾನ ಧರ್ಮಗಳಿಗೆ ಉಪಯೋಗಿಸಲಿ, ದೇವತಾ ಕಾರ್ಯಗಳಿಗೆ ಉಪಯೋಗಿಸಲಿ, ಸಜ್ಜನರ ಹಿತಕ್ಕಾಗಿ ಬಳಸಲಿ, ವ್ಯಸನಕ್ಕಾಗಿ ಬಳಸಬಾರದು. ಬಳಸಿದರೆ ಏನಾಗತ್ತೆ? ಎರಡನೆಯ ಹೆಜ್ಜೆಯಲ್ಲಿ ಮಹಾಭಾರತ ಸಂದೇಶವನ್ನು ನೀಡುತ್ತದೆ. ಸದಾಚಾರದಲ್ಲಿ ತಪ್ಪಿದರೆ ಏನು ಕಥೆ? ದುರ್ವ್ಯಸನಗಳಿಗೆ ಬಲಿಯಾದರೆ ಏನು ಅವಸ್ಥೆ? ಎರಡನೆಯ ಮಾತಿನಲ್ಲಿ ಮಹಾಭಾರತ ತಿಳಿಸ್ತಾ ಇದೆ. ಮಹಾಭಾರತದ ಮಾತುಗಳಿಗೆ ನಮಗೆ ಎಂತಹ ಮುತ್ತಿನಂತಹ ಸಂದೇಶಗಳನ್ನು ನೀಡಿದ್ದಾರೆ. ಅಳವಡಿಸಿಕೊಂಡವನೇ ಧನ್ಯ. ನಿಜವಾಗಿ ಪುಷ್ಕರ ಕರೆದಿದ್ದಾನೆ ಜೂಜಾಟಕ್ಕೆ. ಸರಿ ಅಂತ ಒಪ್ಪಿಕೊಂಡ ನಲರಾಜ. ಕಲಿಯ ಆಟ ಇದು. ವಿಷ್ಣು ತೀರ್ಥರು ಅಡವಿ ಆಚಾರ್ಯರು ಅಂತ ಅವರಿಗೆ ಪ್ರಸಿದ್ಧಿ, ಅರಣ್ಯಕಾಚಾರ್ಯರು ಅಂತ ಸಾಧಕರು. ಭಾಗವತಾದಿ ಸಚ್ಚಾಸ್ತ್ರಗಳನ್ನು ತಮ್ಮ ಜೀವನದಲ್ಲಿ ನಿರಂತರವಾಗಿ ಅಧ್ಯಯನ ಮಾಡಿ ತಮ್ಮ ರಕ್ತದ ಕಣಗಳಲ್ಲಿ ಭಾಗವತವನ್ನು ಅಳವಡಿಸಿಕೊಂಡ ಮಹಾನುಭಾವರು. ಅಂತಹ ವಿಷ್ಣು ತೀರ್ಥರು ತಮ್ಮ ಶಿಷ್ಯರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅವತ್ತಿನ ಕಾಲದಲ್ಲಿ ಬರೆದ ಪತ್ರದಲ್ಲಿ ಅವರು ಹೇಳಿದ್ದೇನು ಅಂದರೆ, ನೋಡಿ, ನಿಮಗೇನಾದರೂ ಅಧರ್ಮ, ಅನ್ಯಾಯ, ಶಾಸ್ತ್ರ ವಿರುದ್ಧವಾದ ಕಾರ್ಯಗಳನ್ನು ಮಾಡಿಸಬೇಕು ಅಂತ ಕಲಿಗೆ ಅಪೇಕ್ಷೆ ಬಂದರೆ, ಕಲಿ ಎದುರಿಗೆ ಬಂತು ನಿಂತು ನಿಮಗೆ ಅಧರ್ಮ ಮಾಡಿ ಅಂತ ಹೇಳೋದಿಲ್ಲ. ಅಥವಾ ನಿಮ್ಮ ಶತ್ರುಗಳಲ್ಲಿ ಪ್ರವೇಶ ಮಾಡಿ ನೀವು ಅಧರ್ಮ ಮಾಡುವಂತೆ ಒತ್ತಾಯ ಮಾಡಿ ಆಯುಧಗಳನ್ನು ತೋರಿಸಿ ಹೆದರಿಸಿ ಬೆದರಿಸಿ ನೀವು ಧರ್ಮಾಂತರ ಆಗಿ ಮತಾಂತರ ಆಗಿ ಅಥವಾ ಧರ್ಮವನ್ನೇ ಬಿಡಿ ನಾಸ್ತಿಕರಾಗಿ ಅಂತ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡೇ ಎದುರಿಗೆ ಬಂದು ನಮ್ಮನ್ನ ಧರ್ಮದಿಂದ ಚ್ಯುತವನ್ನ ಮಾಡ್ತಾರೆ ಅಂತ ತಿಳಿಯಬೇಡಿ. ಕಲಿ ಅದೂ ಮಾರ್ಗವನ್ನು ಕೆಲವೊಮ್ಮೆ ಕಲಿ ಬಳಸಬಹುದು, ಆದರೆ ಪ್ರಾಯ ಕಲಿ ಅಂತಹ ಮಾರ್ಗವನ್ನು ಬಳಸೋದಿಲ್ಲ. ಮನುಷ್ಯನಿಗೆ ಆಯುಧಗಳನ್ನು ಹಿಡಿದು ಎದುರು ಬಂದಾಗ ಸ್ವಾಭಿಮಾನ ಜಾಗೃತವಾಗಿ ಕಿಚ್ಚು, ವಿಶೇಷವಾಗಿ ಬೇರೆ ತನ್ನ ಧರ್ಮದಲ್ಲಿಯೇ ಉಳಿಯಬೇಕು ಅಂತನ್ನುವುದು ಧರ್ಮದ ಮೇಲಿನ ಶ್ರದ್ಧೆಗಿಂತಲೂ ಸ್ವಾಭಿಮಾನದಿಂದ ಜಾಗೃತ ಆಗಬಹುದು. ಕದಾಚಿತ್ ಆ ಕೆಲಸ ಮಾಡೋದಿಲ್ಲ ಕಲಿ. ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಹೆಂಡತಿ, ಮಕ್ಕಳು ಅಥವಾ ಗಂಡ, ತಂದೆ ತಾಯಿಗಳು, ಅತ್ಯಂತ ಮಿತ್ರರು, ಆಪ್ತರು, ಇಂಥವರೊಳಗೆ ಕಲಿ ಪ್ರವೇಶ ಮಾಡಿ ಅವರ ಮೂಲಕವಾಗಿಯೇ ನಮ್ಮ ಬುದ್ಧಿಯನ್ನು ಕೆಡಿಸಿ ಧರ್ಮವನ್ನು ಹಾಳು ಮಾಡ್ತಾನೆ. ಏನೋ ಚಿಕ್ಕ ವಯಸ್ಸು, ಯಾಕೆ ಹೋಗ್ತಿದೆ ಪುರಾಣ ಪುಣ್ಯಕಥೆ ಎನ್ನೋದಕ್ಕೆ? ತಂದೆಯೇ ಬೈತಾನೆ ಒಂದೊಂದ್ಸಲ ಮಗನಿಗೆ. ಕಲಿ ಮಾಡೋ ಕೆಲಸ ಇದು. ಯಾರೋ ಒಂದು ಬೈಯೋದಿಲ್ಲ, ತಂದೆ ಬೈತಾನೆ, ಯಾಕೆ ಹೋಗ್ತಿದೆ ಪುರಾಣಕ್ಕೆ ಅಂತ. ಗಂಡನೇ ಬೈತಾನೆ ಅಥವಾ ಹೆಂಡತಿ ಬೈಬಹುದು. ಯಾರೋ ಶತ್ರುಗಳು ಹೇಳಿದ್ರೆ ಇವನೇ ಯಾಕೆ ಕೇಳ್ತಾನೆ? ಕಲಿ ಯಾವಾಗಲೂ ತನ್ನವರಲ್ಲಿಯೇ ಪ್ರವೇಶ ಮಾಡಿ ತನ್ನನ್ನು ಹಾಳು ಮಾಡ್ತಾನೆ ಅಂತನ್ನುವುದನ್ನು ಪ್ರತಿಯೊಬ್ಬ ವ್ಯಕ್ತಿ ಅರ್ಥ ಮಾಡಿಕೊಂಡಿರಬೇಕು. ಎಂದಿಗೂ ಬಂಧು ಬಳಗದವರು ಶಾಸ್ತ್ರ ವಿರುದ್ಧವಾಗಿ ಏನಾದರೂ ಸಲಹೆ, ಸೂಚನೆ ಇವುಗಳನ್ನು ನೀಡಿದರೆ ತಮ್ಮ ಪ್ರೇಮ ಪಾಶಕ್ಕೆ ಸಿಲುಕಿಸಿ, ಯಾವುದಾದರೂ ದಾಕ್ಷಿಣ್ಯಕ್ಕೆ ಒಳಪಡಿಸಿ ಧರ್ಮದಿಂದ ಚ್ಯುತರಾಗುವ ರೀತಿಯಲ್ಲಿ ಪ್ರಯತ್ನ ಮಾಡಿದರೆ ಹುಷಾರಾಗಿರ್ರಿ. ಅದು ನಿಮ್ಮ ಬಂಧು ಬಾಂಧವಗಳ ಮಾತಲ್ಲ, ಅದು ಕಲಿಯ ಮಾತು ಅಂತ ತಿಳಿಯಿರಿ. ಅದನ್ನು ಧೈರ್ಯದಿಂದ ತಿರಸ್ಕರಿಸಿ, ಜಾಣ್ಮೆಯಿಂದ ಅದನ್ನು ಬದಿಗೆ ಸರಿಸಿ, ಆದರೆ ಅದಕ್ಕೆ ಬಲಿಯಾಗಬೇಡಿ ಎಂಬ ಎಚ್ಚರಿಕೆಯನ್ನು ವಿಷ್ಣು ತೀರ್ಥರು ಈ ಎಲ್ಲ ಶಾಸ್ತ್ರಗ್ರಂಥಗಳ ಆಧಾರದ ಮೇಲೆ ತಮ್ಮ ಪತ್ರದಲ್ಲಿ ಬರೀತಾರೆ. ಪತ್ರದಲ್ಲಿ ಬರೆಯುವಾಗ ಏನೋ ಹಾಳು ಹರಟೆಯನ್ನು ಬರೆಯೋದಿಲ್ಲ. ಇಂತಹ ಉಪದೇಶವನ್ನು ತಮ್ಮ ಶಿಷ್ಯರಿಗೆ ಮಾಡಿದ್ದಾರೆ ವಿಷ್ಣು ತೀರ್ಥರು. ಅದಕ್ಕೆ ಮಹಾಭಾರತ ಸೂಚನೆಯನ್ನು ನೀಡುತ್ತದೆ. ಕಲಿ ಯಾವುದೋ ಒಬ್ಬ ರಾಜನಲ್ಲಿ ಪ್ರವೇಶ ಮಾಡಿ ಜೂಜಾಟಕ್ಕೆ ಕರೆಯಲಿಲ್ಲ, ತಮ್ಮನಲ್ಲಿಯೇ ಪ್ರವೇಶ ಮಾಡಿದೆ. ಜೀವನದಲ್ಲಿ ನಿಮ್ಮ ಬಂಧು ಬಳಗದವರೇ ನಿಮಗೆ ಅಡ್ಡದಾರಿಗೆ ಎಳೆಯಬಹುದು ಅನ್ನುವುದರ ಸೂಚನೆಯನ್ನು ಮಹಾಭಾರತ ನಮಗೆ ನೀಡುತ್ತಾ ಇದೆ. ಪುಷ್ಕರ ಜೂಜಾಟಕ್ಕೆ ಕರೆದಿದ್ದಾನೆ. ಕಲಿಪ್ರವೇಶ ಆದ ನಲರಾಜ ಮಹಾಧಾರ್ಮಿಕನಾದರೂ ಪ್ರಾರಬ್ಧ ಕರ್ಮವಶಾತು ಒಪ್ಪಿಕೊಂಡ. ಒಂದೊಂದನ್ನೇ ಸೋಲ್ತಾ ಇದ್ದಾನೆ. ಆ ಲೆತ್ತಗಳಲ್ಲಿಯೂ ಕಲಿ ಇದ್ದ. ಒಂದೊಂದಾಗಿ ಸೋಲ್ತಾ ಇದ್ದಾನೆ. ರಥ ಹೋಯಿತು, ಬಂಗಾರ ಹೋಯಿತು, ಬೆಳ್ಳಿ ಹೋಯಿತು. ರಾಜ
ಬೇಕಾದಷ್ಟಿದೆ, ಕರಗದೇ ಇದ್ದಷ್ಟು ಆಸ್ತಿ ಇದೆ, ಇಡೀ ರಾಜ್ಯವೇ ಅವನದು. ಒಂದೊಂದಾಗಿ ಕಳೆದುಕೊಳ್ತಾ ಇದ್ದಾನೆ. ಗೊತ್ತಾಗಿದೆ ವಾರ್ತೆ, ಪ್ರಜೆಗಳನ್ನು ಹೋಲಿಸಿ ಬಂದಿದ್ದಾರೆ. ರಾಜನಿಗೆ ಈ ತರಹದ ಇಂತಹ ಧಾರ್ಮಿಕನಾದ ರಾಜ ನಾವೇನಾದರೂ ದುರ್ವ್ಯಸನವನ್ನು ಎಂದಾದರೂ ಮಾಡಿದ್ದರೆ ತಕ್ಷಣದಲ್ಲಿ ತಡೆ ಮಾಡಿ ನಮ್ಮೆಲ್ಲರನ್ನ ಸನ್ಮಾರ್ಗದಲ್ಲಿ ಮೂಗುದಾರ ಹಾಕಿ ಎಳೆದುಕೊಂಡು ಬರೋ ಈ ರಾಜ ತಾನೇ ಯಾಕೆ ಇಂತಹ ಕಾರ್ಯವನ್ನು ಮಾಡ್ತಾ ಇದ್ದಾನೆ? ಇಡೀ ದೇಶ ಹಾಳಾಗಿ ಹೋಗ್ತದೆ, ದೇಶದ ಸಂಪತ್ತು ಹಾಳಾಗಿ ಹೋಗ್ತದೆ. ನಾವೇನು ಧರ್ಮ ಮಾಡೋಣ? ನಮಗೆ ಯಾರು ರಾಜರು? ಅರಾಜಕತೆ ಇದೆ. ಇಂತಹ ಪರಿಸ್ಥಿತಿ ಬರಬಾರದು ಅಂತ ಇಡೀ ಊರು ಬಂದು ನಿಂತಿದೆ ರಾಜದ್ವಾರಕ್ಕೆ. ಮಂತ್ರಿಗಳೆಲ್ಲ ಬಂದು ನಿಂತಿದ್ದಾರೆ, ಸೇನಾಪತಿಗಳು ಬಂದಿದ್ದಾರೆ, ಸೈನ್ಯ ಎಲ್ಲ ಬಂದಿದೆ. ಎಲ್ಲರೂ ಒಕ್ಕಡಲಿನಿಂದ ವಿರೋಧ ಮಾಡಿ ತಡೆಯಬೇಕು ಅಂತ ಪ್ರಯತ್ನ ಮಾಡಿದರೆ ಕಲಿ ಪ್ರವೇಶ ಮಾಡುವ ಕೆಲಸ ನೋಡಿ. ಸ್ವತಃ ದಮಯಂತಿ ಬಂದು ಬಾರಿಗೆ ಪ್ರಾರ್ಥನೆ ಮಾಡಿದ್ದಾಳೆ, ಅಂಗಲಾಚಿ ಬೇಡಿಕೊಂಡಿದ್ದಾಳೆ, ಪಾದ ಹಿಡಿದು ನಮಸ್ಕಾರ ಮಾಡಿ ಕೇಳ್ತಾಳೆ. ಪ್ರಜೆಗಳು ಬಂದಿದ್ದಾರೆ, ಮಂತ್ರಿಗಳು ಬಂದಿದ್ದಾರೆ, ಒಂದು ಭೇಟಿ ಕೊಡಿ ಸಾಕು, ಅವರೇನಂತಾರೆ ಕೇಳಿ, ಆಮೇಲೆ ನಿಮ್ಗೆ ಅನಿಸಿದ್ದನ್ನ ಮಾಡಿ. ಒಂದು ಸಲ ದ್ವಾರಕ್ಕೆ ಬಂದು ಪ್ರಜೆಗಳಿಗೆ ಸಂದರ್ಶನ ನೀಡಿ ಇವಳ ಮಾತನ್ನೇ ಕೇಳಿಸಿಕೊಂಡಿಲ್ಲ. ಯಾರ ಹಿತೋಕ್ತಿ, ಶಾಸ್ತ್ರೋಕ್ತಿ, ವಿಹಿತೋಕ್ತಿ ಯಾವುದೂ ಕಿವಿಗೆ ಬೀಳೋದಿಲ್ಲ ಮನುಷ್ಯನಲ್ಲಿ. ಒಮ್ಮೆ ಕಲಿಪ್ರವೇಶ ಆದರೆ, ಕಲಿಪ್ರವೇಶಕ್ಕೆ ಮೂಲ ದುರಾಚಾರ, ದುರ್ನಡತೆ. ಅರ್ಥ ಮಾಡಿಕೊಳ್ಳಿ, ನಾವು ದುರಾಚಾರಿಗಳಾದರೆ, ದುರ್ನಡತೆಯಿಂದ ಇದ್ದರೆ, ಯಾವುದೋ ಒಂದು ಮೂಲೆಯಿಂದ ಕಲಿ ಪ್ರವೇಶ ಮಾಡಿದರೆ ಯಾವ ಸಜ್ಜನರ ಉಪದೇಶವೂ ನಮ್ಮ ಕಿವಿಗಳಿಗೆ ನಾಟುವುದಿಲ್ಲ, ನಮಗೆ ಅಧಃಪತನವಾಗುವುದು ನಿಶ್ಚಿತ. ಅಷ್ಟು ಎಚ್ಚರದಿಂದ ಮನುಷ್ಯ ಸದಾಚಾರಿಯಾಗಿರಬೇಕು ಅನ್ನುವುದನ್ನು ಇಲ್ಲಿ ಗಮನಿಸಬಹುದು. ನಲರಾಜನಿಗೆ ಯಾವ ಮಾತುಗಳು ಕಿವಿಗೆ ಬೀಳ್ತಾ ಇಲ್ಲ, ತನ್ನ ಆಟದಲ್ಲಿ ತಾನು ಮಗ್ನನಾಗಿದ್ದಾನೆ. ಬೃಹತ್ ಸೇನೆ ಎಂಬ ಧಾತ್ರಿಯನ್ನ ಕರೆದು ಮತ್ತೆ ಹೇಳ್ತಾಳೆ, ಎಲ್ಲ ಮಂತ್ರಿಗಳಿಗೆ ಹೇಳಿ, ಇಷ್ಟು ಕಳೆದುಕೊಳ್ತಾ ಇದ್ದಾರಲ್ಲ, ಎಷ್ಟಾದರೂ ಕಳೆದುಕೊಂಡಿದ್ದಾನೆ, ಏನಾದರೂ ಉಳಿಸಿಕೊಂಡಿದ್ದಾನೆ, ಇದನ್ನಾದರೂ ಬಂದು ಅವನಿಗೆ ವಾರ್ತೆಯನ್ನು ಹೇಳು ಅಂತ ಹೇಳಿ ಮಂತ್ರಿಗಳಿಗೆ. ಅವಳು ಹೋಗಿ ಹೇಳಿದ್ರೆ ಮಂತ್ರಿಗಳಿಗೆ ಮತ್ತೆ ಆಶೆ ಬಂತು, ಓಹೋ ರಾಜನೇ ಹೇಳಿ ಕಳಿಸಿರಬಹುದು ಈ ಮಾತನ್ನ ಅಂತ. ದಮಯಂತಿ ಹೇಳಿದ್ದಾಳೆ ಅಂತ ಗೊತ್ತಿಲ್ಲ ಅವರಿಗೆ. ಹಾಗಾದ್ರೆ ಎಷ್ಟು ಉಳಿದಿದೆ, ಎಷ್ಟು ಖರ್ಚಾಗಿದೆ ಅಂತ ಕೇಳ್ತಾನೆ ಅಂದ್ರೆ ಪ್ರಾಯ ಬಹಳಷ್ಟು ಹಾನಿಯಾಗಿದೆ ಅಂತ ಹೇಳಿದರೆ ಇನ್ನು ಮೇಲೆ ಆಟವನ್ನ ಮುಂದುವರೆಸಲಿಕ್ಕಿಲ್ಲ ಅಂತ ಅವರು ಮತ್ತೆ ಸಂತೋಷದಿಂದ ರಾಜಭವನಕ್ಕೆ ಬಂದರೆ ಅಲ್ಲಿ ನಡೆದದ್ದೇ ಬೇರೆ. ರಾಜರ ಆದೇಶ ಅಲ್ಲ, ಅದು ದಮಯಂತಿಯ ಆದೇಶ ಇತ್ತು. ಅವರು ಸಾತ್ವಿಗಳು, ಪಾಪ ಏನು ಮಾಡಬೇಕು? ದಮಯಂತಿ ಹೇಳ್ತಾಳೆ, ನಾನು ಅಸಹಾಯಕಳಾಗಿದ್ದೇನೆ, ಏನು ಹೇಳಿದರೂ ಅವನು ಕೇಳಿಸಿಕೊಳ್ತಾ ಇಲ್ಲ ಅಂತ ಹೇಳಿದಾಗ ಎರಡನೆಯ ಬಾರಿಯೂ ನಿರಾಶೆಯಿಂದ ಎಲ್ಲರೂ ತಿರುಗಿದ್ದಾರೆ. ಕೊನೆಗೆ ಸಾರಥಿಯನ್ನ, ವಾರ್ಷ್ಣೇಯನನ್ನ ಕರೆದು ದಮಯಂತಿ ಹೇಳ್ತಾಳೆ, ನಾನು ನಿನಗೆ ಶರಣು ಬಂದಿದ್ದೇನೆ ಅಂತ. ಏನು ಪರಿಸ್ಥಿತಿ ಬಂತು ನೋಡಿ. ಪಟ್ಟಮಹಾದೇವಿಯಾದ ದಮಯಂತಿ ಒಬ್ಬ ಸಾರಥಿಗೆ ಶರಣಂ ಪ್ರಾಪ್ತ ಅಂತಾಳೆ. ಶರಣಂ ತ್ವಾಂ ಪ್ರಪನ್ನಾಸ್ಮಿ ಸಾರಥೇ ಕುರು ಮಧ್ವಚಃ ಜುಹುರಾಣಮೈನಃ. ಉಪನಿಷತ್ತಿನ ಭಾಷೆಯಲ್ಲಿ ಪಾಪವನ್ನ ಜುಹುರಾಣಂ ಅಂತ ಕರೀತಾರೆ. ಅಲ್ಪೀಕುರುವುದು, ಮನುಷ್ಯನ ವ್ಯಕ್ತಿತ್ವವನ್ನ ಹಾಳು ಮಾಡುವುದು. ಎಂತಹ ಉನ್ನತ ಶೃಂಗಕ್ಕೆ ಏರಿದಂತಹ ವ್ಯಕ್ತಿಯನ್ನು ಪಾತಾಳಕ್ಕೆ ಅಟ್ಟುವಂತಹ ಕೆಲಸವನ್ನ ಅವನು ಮಾಡಿದ ಪಾಪ ಮಾಡುತ್ತದೆ. ಪಾಪ ಇದು ಬಹಳ ಭಯಾನಕವಾದದ್ದು. ಅಂತಹ ಪಾಪವನ್ನು ಮಾಡಿದ ಗಂಡನ ಅರ್ಧಾಂಗಿನಿಯಾದ ಮಾತ್ರಕ್ಕೆ ಇವಳಲ್ಲಿ ಎಂತಹ ದೈನ್ಯ ಬಂತು ನೋಡಿ. ನಾನು ಶರಣು ಬಂದಿದ್ದೇನೆ, ನನ್ನ ಒಂದು ಮಾತು ಕೇಳ್ತೀಯ ಅಂದ. ಅವನಂದ, ಹೇಳು ತಾಯಿ, ನಿಮ್ಮ ಅನ್ನ ಉಂಡು ಬದುಕಿದವರ ನಾವು ಏನು ಮಾಡಬೇಕು? ಏನಿಲ್ಲ, ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠಾ ಸಮಸ್ಯೆ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಹ ಇತಿ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವ ಮಾತು ಅದು ಮಹಾಭಾರತದ ಎಷ್ಟು ವಿವಿಧ ಪ್ರಸಂಗಗಳಿಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಕೊಡುತ್ತದೆ ಅಂತ ನಾವು ಆಲೋಚನೆ ಮಾಡಬಹುದು. ಆ ನಿರ್ಣಯಕ್ಕೆ ಅನುಗುಣವಾಗಿ ದಮಯಂತಿ ಅಂತಾಳೆ, ಗಂಡ ಅಂತೂ ಈ ಪರಿಸ್ಥಿತಿಗೆ ಬಂದ, ನಾನೇನು ಅವನನ್ನು ಬಯೋದಿಲ್ಲ, ಅವನ ಕರ್ಮ ಏನೋ ಪಾಪ, ಪರಮ ಸಾತ್ವಿಕ ಶಿರೋಮಣಿ, ಯಾವುದೋ ಕರ್ಮವಶಾತ್ ಹೀಗಾಗಿದೆ, ಅವನನ್ನು ನಾನೇನು ಅನ್ನೋದಿಲ್ಲ. ಆದರೆ ಈ ಗಂಡನು ಮಾಡುವ ತಪ್ಪು ಕೆಲಸದ ದುಷ್ಪರಿಣಾಮ ಮಕ್ಕಳ ಮೇಲೆ ಆಗುವುದು ಬೇಡ. ಮಕ್ಕಳಾದರೂ ಬಂಗಾರದಂತೆ ಬೆಳೆಯಲಿ, ಅವರಿಗೆ ಯಾವುದಾದಂತಹ ಅನ್ಯಾಯದ ಅಧರ್ಮದ ಸೊಕ್ಕು ತಾಗುವುದು ಬೇಡ. ಈ ಕ್ಷಣಕ್ಕೆ
ನನ್ನ ಇಂದ್ರಸೇನ ಹಾಗೂ ಇಂದ್ರಸೇನ ಗಂಡು ಹೆಣ್ಣು. ಆ ಇಂದ್ರಸೇನೆಯರನ್ನ ಇಬ್ಬರು ಮಕ್ಕಳನ್ನ ರಥದಲ್ಲಿ ಕೂಡಿಸಿಕೊಂಡು ಅತ್ಯದ್ಭುತವಾದ ದಿವ್ಯವಾದ ರಥ, ನಲರಾಜನ ರಥ, ನೀನು ಮಹಾಸಾರಥಿ, ತವರು ಮನೆಗೆ ಕರೆದುಕೊಂಡು ಹೋಗು, ವಿದರ್ಭ ದೇಶದ ರಾಜನಾದ ಭೀಮಸೇನನ ಹತ್ತಿರ ಅವನನ್ನು ಬಿಡು, ರಥವನ್ನು ಅಲ್ಲೇ ಇಡು, ನಮ್ಮ ರಥವನ್ನ ಸುರಕ್ಷಿತವಾಗಿರಲಿ, ಇಬ್ಬರು ಮಕ್ಕಳನ್ನ ಅಲ್ಲೇ ಒಪ್ಪಿಸು, ನಿನ್ನ ಉಪಜೀವನದ ದಾರಿಯನ್ನು ನೀನು ನೋಡಿಕೊ, ನಾನು ಅಸಹಾಯಕಳಾಗಿದ್ದೇನೆ ಅಂತ ಇಷ್ಟು ಹೇಳಿದ್ದಾಳೆ. ಆ ಮಾತನ್ನು ಕೇಳಿಕೊಂಡು ನೇರವಾಗಿ ನೋಡಿ, ರಾಣಿ ಹೇಳಿದ್ದಾಳೆ ನಿಜ, ಆದರೂ ಮಕ್ಕಳನ್ನು ಇಲ್ಲಿಟ್ಟರೆ ಕ್ಷೇಮವೋ, ಕರೆದುಕೊಂಡು ಹೋದರೆ ಕ್ಷೇಮವೋ, ಯಾವನ್ನ ಮಾಡಿದರೆ ರಾಜ್ಯಕ್ಕೆ ಹಿತ, ಇದನ್ನು ನಿರ್ಣಯ ಮಾಡುವುದಕ್ಕೆ ಮಂತ್ರಿಗಳ ಸಭೆಯನ್ನ ಸೇರಿಸಿ ಎಲ್ಲ ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿ, ರಾಜನಂತೂ ಆಜ್ಞೆ ಕೊಡುವ ಸ್ಥಿತಿಯಲ್ಲಿಲ್ಲ, ಅವನ ಬಗ್ಗೆ ನಾನೇ ತೆಗೆದುಕೊಳ್ಳಬೇಕಾಗಿದೆ, ಅವನಿಗೇನು ಕೇಳೋದು. ಹೀಗಾಗಿ ಮಂತ್ರಿ ಮಂಡಲವನ್ನು ಕರೆದು ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಅವರೆಲ್ಲರ ಒಪ್ಪಿಗೆಯನ್ನು ತೆಗೆದುಕೊಂಡು ಸಾರಥಿಯಾದ ವಾರ್ಷ್ಣೇಯ ಇವರೆಲ್ಲರನ್ನ ಕರೆದುಕೊಂಡು ವಿದರ್ಭ ದೇಶಕ್ಕೆ ಹೋಗಿ ಒಪ್ಪಿಸಿದ್ದಾನೆ. ಭೀಮರಾಜನ ಕೈಯಲ್ಲಿ ತಾನು ಋತುಪರ್ಣ ರಾಜನ ಹತ್ತಿರ ಹೋಗಿ ಅವನ ಸಾರಥ್ಯವನ್ನು ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಉಪಜೀವನಕ್ಕೆ ಒಂದು ದಾರಿಯನ್ನು ನೋಡಿಕೊಂಡಿದ್ದಾನೆ. ತಾನು ಅಧರ್ಮವನ್ನ ಮಾಡಬಾರದು ಅನ್ನುವುದು ಸತ್ಯ. ಅಧರ್ಮವನ್ನ ಮಾಡಿದ್ದೇ ಆವಾಗಲೂ ಆ ಅಧರ್ಮದ ಸಂಬಂಧ ಮಕ್ಕಳಿಗೆ ಆಗದೇ ಇದ್ದಂತೆ ಅವರಾದರೂ ಧರ್ಮದಿಂದ ಸನ್ಮಾರ್ಗದಲ್ಲಿ ನಡೆಯುವಂತೆ ನೋಡಿಕೊಳ್ಳಬೇಕು. ಆಯಿತು, ನಮ್ಮ ಹಣೆ ಬರಹ, ನಾವು ಹಾಳಾಗಿದ್ದೇವೆ, ನನಗೇನಾಗಿದೆ ಅದು ಮಕ್ಕಳಿಗೆ ಆಗತ್ತೆ, ಮಕ್ಕಳಿಗೇನಾಗಿದೆ ಅವರ ಮಕ್ಕಳಿಗೆ ಆಗತ್ತೆ ಅಂತನ್ನುವ ಔದಾಸೀನ್ಯವನ್ನು ತಾಳಬಾರದು. ಯಾವುದೇ ತರಹದ ಕಷ್ಟ, ನಷ್ಟ, ಅಧರ್ಮ, ಅನ್ಯಾಯ ಅನಿವಾರ್ಯ ಕಾರಣಗಳಿಂದ ಪ್ರಾರಬ್ಧ ಕರ್ಮವಶಾತ್ ನಡೆದಿದ್ದರೆ ಅದು ಇಲ್ಲಿಗೆ ಮುಗಿಯಲಿ ಅಂತ ಮುಕ್ತಾಯ ಮಾಡಿ ಮುಂದಾಗುವುದು ಹಾಗದೆ ಇರೋ ಹಾಗೆ ನೋಡಿಕೊಳ್ಳಬೇಕು ಅನ್ನುವುದನ್ನು ದಮಯಂತಿ ಜಗತ್ತಿಗೆ ತಿಳಿಸಿಕೊಡ್ತಾಳೆ. ನಾವೇ ಮಾಡಿಲ್ಲ, ನೀವೇನು ಧರ್ಮವನ್ನು ಮಾಡ್ತೀರಿ ಎನ್ನುವ ರೀತಿಯಲ್ಲಿ ಮಕ್ಕಳನ್ನು ನಿರುತ್ಸಾಹಗೊಳಿಸುವುದು ಅನೇಕ ಹಿರಿಯರಲ್ಲಿ ಕಂಡುಬರುತ್ತದೆ. ಅದು ದೊಡ್ಡ ತಪ್ಪು. ನಾವಂತೂ ಹಾಳಾಗಿದ್ದೇವೆ, ನೀವಾದರೂ ಮುಂದೆ ಬನ್ನಿ ಅಂತ ಅನ್ನಬೇಕೇ ಹೊರತು ನಾವೇ ಹಾಳಾದ ಮೇಲೆ ನೀವೇನು ಮುಂದೆ ಬರೋದು ಅನ್ನುವ ಮಾತು ಸರಿಯಲ್ಲ ಅಂತ ದಮಯಂತಿ ಜಗತ್ತಿಗೆ ತಿಳಿಸಿಕೊಡ್ತಾಳೆ. ಅಲ್ಲಿ ಮಕ್ಕಳು ಸುಖವಾಗಿದ್ದಾರೆ. ಕೊನೆಗೂ ಪುಷ್ಕರ ಬಿಡಲಿಲ್ಲ. ಇನ್ನೂ ಏನಾದರೂ ನಿನಗೆ ಪಣಕ್ಕೆ ಇಡುವುದಾದರೆ ಇಡು ಅಂತ ಕೇಳ್ತಾನೆ. ಏನು ಉಳಿದಿಲ್ಲ ರಾಜ್ಯದಲ್ಲಿ, ಹೆಂಡತಿಯನ್ನು ಪಣಕ್ಕೆ ಇಡ್ತೀಯಾ ಅಂತ ಕೇಳ್ತಾನೆ. ಸುದೈವ ಯುಧಿಷ್ಠಿರನು ಮುಂದೇನೆ ಕಥೆ ಹೇಳ್ತಾ ಇದ್ದಾರೆ ಇದನ್ನು ಬೃಹದಶ್ವರು. ಯುಧಿಷ್ಠಿರ ಹೆಂಡತಿಯನ್ನು ಪಣಕ್ಕೆ ಇಡುವುದಕ್ಕೆ ಸಿದ್ಧನಾಗಿದ್ದ. ನಲರಾಜ ಮಾತ್ರ ಇಷ್ಟೆಲ್ಲ ಅಧರ್ಮ ಮಾಡಿದ್ದರೂ ಹೆಂಡತಿಯನ್ನು ಮಾತ್ರ ಪಣಕ್ಕೆ ಇಡಲಿಲ್ಲ. ಬಹಳ ಕೋಪ ಬಂದಿದೆ ಅವನಿಗೆ. ಈ ಮಾತನ್ನು ಕೇಳಿ ನನ್ನ ಮೈಮೇಲಿರುವ ವಸ್ತ್ರಗಳನ್ನ, ಆಭರಣಗಳನ್ನ, ಸುತ್ತಮುತ್ತ ಇದ್ದ ಎಲ್ಲ ರಾಜ್ಯದ ಕೋಶದಲ್ಲಿದ್ದದ್ದನ್ನೆಲ್ಲ ಇಟ್ಟಾಯಿತು. ಆದರೆ ನನ್ನ ಮೈಗೆ ಅಂಟಿಕೊಂಡ ಆಭರಣಗಳು, ವಸ್ತ್ರಗಳಿವೆ, ಅವುಗಳನ್ನು ಬೇಕು ಅಂದ್ರೆ ಪಣಕ್ಕಿಡ್ತೇನೆ, ಹೆಂಡತಿಯನ್ನು ಇಡೋದಿಲ್ಲ ಅಂದ. ಅದೊಂದು ಪುಣ್ಯ ಕಟ್ಟಿಕೊಂಡ. ಅವಳು ಅರ್ಧಾಂಗಿನಿ, ಅವರ ಧರ್ಮದಲ್ಲಿ ಸಹಭಾಗಿನಿಯಾದವಳು. ಎಲ್ಲ ಸಂಪತ್ತನ್ನು ನಾನು ಕೊಟ್ಟರು, ಇಡೀ ರಾಜ್ಯವನ್ನು ತ್ಯಾಗ ಮಾಡಿದರು, ಅವಳೊಬ್ಬಳ ಪುಣ್ಯದಿಂದ, ಅವಳೊಬ್ಬಳ ಸಹಕಾರದಿಂದ ನಾನು ಸುಖವಾಗಿ ಬದುಕಬಹುದು, ಧರ್ಮದಿಂದ ನಡೆಯಬಹುದು. ಆ ಧರ್ಮದಿಂದ ಮತ್ತೆ ಈ ಅಧರ್ಮದಿಂದ ಆದ ಅನಾಹುತವನ್ನು ತಪ್ಪಿಸಿಕೊಂಡು ಮತ್ತೆ ಉಚ್ಛ್ರಾಯಕ್ಕೆ ನಾನು ಬರಬಹುದು ಅಂತನ್ನುವ ಭಾವನೆ ಎಲ್ಲಿಯೋ ಆ ಸಜ್ಜನನ ಸ್ವಾಭಾವಿಕವಾದ ಮನಸ್ಸಿನ ಮೂಲೆಯಿಂದ ಬಂದಿದೆ. ಕಲಿಯ ಪ್ರವೇಶ ಆಗಿದ್ದರೂ ಒಳಗಿರುವ ಸುಜನತೆ ಕೆಲಸ ಮಾಡಿದೆ. ಹೆಂಡತಿಯನ್ನು ಪಣಕ್ಕೆ ಇಟ್ಟಿಲ್ಲ, ತನ್ನ ಎಲ್ಲ ಆಭರಣಗಳನ್ನು ಪಣಕ್ಕೆ ಇಟ್ಟ, ಮತ್ತೆ ಸೋತ ಅರಣ್ಯಕ್ಕೆ ನಡೆದಿದ್ದಾನೆ. ದಮಯಂತಿಯನ್ನು ಕರೆದುಕೊಂಡು ನಾರು ಬಟ್ಟೆಯನ್ನು ಉಟ್ಟು ಕೃಷ್ಣಾಂಜನಗಳನ್ನು ಧಾರಣ ಮಾಡಿ ಹೊರಟ. ಯಾವುದೇ ಬಟ್ಟೆ ಇಲ್ಲ, ಅವಳ ಮೇಲೆ ಸೀರೆ ಇದೆ, ತಾನು ಯಾವುದೋ ಒಂದು ಬಟ್ಟೆಯನ್ನು ಉಟ್ಟುಕೊಂಡು ಹೊರಟಿದ್ದಾನೆ, ಹೊಲಸು ಬಟ್ಟೆಯನ್ನು. ತಕ್ಷಣಕ್ಕೆ ಪುಷ್ಕರ ರಾಜನಾಗಿ ಆದೇಶ ಹೊರಡಿಸಿದ, ನಾನಿನ್ನ ಮೇಲೆ ರಾಜ ಇವತ್ತಿನಿಂದ. ಊರಿನ ಯಾವ ಜನರು ಒಂದು ಹನಿ ನೀರು, ಒಂದು ಕಾಳು ಅನ್ನನ್ನು ಅವನಿಗೆ ಕೊಡಬಾರದು. ನಲರಾಜನಿಗೆ ಅವನು ಉಪವಾಸ ಬಿದ್ದರೂ ಅಡ್ಡಿ ಇಲ್ಲ. ಅವನಿಗೆ ಯಾರಾದರೂ ಸಹಾನುಭೂತಿಯನ್ನು ತೋರಿಸಿದರೆ ಅವರಿಗೆ ಗಲ್ಲು ಶಿಕ್ಷೆ, ಅವರಿಗೆ ಮರಣದಂಡನೆ ಇದೆ ಘೋಷಣೆ ಮಾಡಿದ. ಎಲ್ಲರೂ ಸ್ತಬ್ಧರಾಗಿದ್ದಾರೆ.
ಉಂಟಾದ ಕಾಲಕ್ಕೆ ನೆಂಟರಿಷ್ಟರು ಬಂದು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು. ಕಾಡ ಬೆಳದಿಂಗಳು ಕತ್ತಲೆಯ ಬೆಳದಿಂಗಳು. ಯಾವ ನಲ ಮಹಾರಾಜ ಒಂದು ದಿನ ಒಬ್ಬರು ಉಪವಾಸ ಇಲ್ಲದೆ ಇದ್ದಂತೆ ನೋಡಿಕೊಂಡ. ಯಾರಿಗೂ ಯಾವುದೇ ತರಹದ ಅನ್ನದ ನೀರಿನ ಕೊರತೆ ಇಲ್ಲ, ಆಭರಣಗಳ ಕೊರತೆ ಇಲ್ಲ, ಆಶ್ರಯದ ಸಮಸ್ಯೆ ಇಲ್ಲ. ಇಷ್ಟರ ಮಟ್ಟಿಗೆ ಎಲ್ಲರನ್ನೂ ಅತ್ಯಂತ ಸುಖವಾಗಿ ಸಮೃದ್ಧವಾಗಿ ಧರ್ಮದಿಂದ ತಮಗೆ ಬೇಕಾದ ಸತ್ಕರ್ಮಗಳನ್ನು ಮಾಡಿಕೊಂಡು ವೈಭವದಿಂದ ಜೀವನವನ್ನು ನಡೆಸುವಂತೆ ಮಕ್ಕಳಂತೆ ನೋಡಿಕೊಂಡ ನಲರಾಜನಿಗೆ ಉಪವಾಸ ಇದ್ದರೆ, ಬಟ್ಟೆ ಇಲ್ಲದೆ ಅಲಮಾಡಿದರೆ ಬಾ ಮನೆಗೆ ಬಟ್ಟೆ ಕೊಡ್ತೇವೆ, ಒಂದು ಒಪ್ಪತ್ತು ಊಟ ಮಾಡು, ನೀರಾದರೂ ಕುಡಿದು ಹೋಗು ಅಂತ ಹೇಳುವವರು ಯಾರಿರಲಿಲ್ಲ. ಮಾಡಿದ ಅಧರ್ಮ, ಜನ್ಮಾಂತರದ ಕರ್ಮ ಯಾವ ತರಹದ ದುಃಖವನ್ನು ತಂದುಕೊಡುತ್ತೆ ನೋಡಿ. ಯುಧಿಷ್ಠಿರ, ಇಂತಹ ಕಷ್ಟ ನಿನಗೇನಾದರೂ ಆಗಿದೆಯಾ? ನನಗೆ ಸಮಾನವಾದ ದುಃಖಿಯೇ ಪ್ರಪಂಚದಲ್ಲಿ ಇಲ್ಲ ಅಂತ ಮಾತನಾಡಿದೆಯಲ್ಲ, ನೋಡಿಕೋ ನಲರಾಜನಿಗೆ ಇರೋ ಕಷ್ಟ ಅಂಥದ್ದಿತ್ತು. ನಿನಗಿಂತಹ ಕಷ್ಟ ಕೊಟ್ಟಿದ್ದಾನೆಯೇ ದೇವರು. ನೀನು ಹೊರಟು ನಿಂತರೆ ಇಡೀ ಊರಿಗೆ ಊರು ಹೊರಟು ನಿಂತಿದೆ. ನೀನು ಬೇಡ ಅಂತವರನ್ನು ತಿರುಗಿ ಕಳಿಸಬೇಕಾಯಿತು. ನೀನಲ್ಲ, ಲಕ್ಷ ಲಕ್ಷ ಜನರಿಗೆ, ಮುನಿಗಳಿಗೆ, ಋಷಿಗಳಿಗೆ, ಇಲ್ಲಿ ಬಂದವರಿಗೆ ಹೊಟ್ಟೆ ತುಂಬ ಅನ್ನದಾನವನ್ನು ಮಾಡುವಂತಹ ಮಹಾ ಸೌಭಾಗ್ಯವನ್ನು ವನವಾಸದಲ್ಲೂ ನೀನು ಪಡೆದುಕೊಂಡಿದ್ದೀಯಾ. ನಲರಾಜನಿಗೆ ಒಂದೊಪ್ಪತ್ತಿಗೆ ಗತಿ ಇರಲಿಲ್ಲ, ಒಬ್ಬ ಜನ ಅವನನ್ನು ಹಿಂಬಾಲಿಸುವುದಕ್ಕೆ ಇರಲಿಲ್ಲ. ಅಂತಹ ಕಷ್ಟ ನಿನಗೆ ಕೊಟ್ಟಿದ್ದಾನೆ ದೇವರು. ಇದಕ್ಕಿಂತ ದೊಡ್ಡ ಸೌಭಾಗ್ಯ, ನಿನ್ನಂತಹ ಭಾಗ್ಯ ಯಾರಿಗಿದೆ? ಯಾಕೆ ನನಗೆ ಸಮಾನವಾದ ದುಃಖ ಇನ್ನೊಬ್ಬರಿಗಿಲ್ಲ ಅಂತ ಪರಿತಪಿಸ್ತಾ ಇದ್ದೀಯ? ನಿನ್ನಂತಹ ಭಾಗ್ಯ ಯಾರಿಗಿಲ್ಲ ಅಂತ ಅಸೂಯೆ ಪಡಬೇಕು ಬೇರೆದವರು. ಈ ನಲರಾಜನಿಗಾದ ದುಃಖ ನಿನಗಾಗಿದೆಯಾ? ಒಬ್ಬರು ಊಟಕ್ಕೆ ಹಾಕಿಲ್ಲ, ಕೊನೆಗೆ ಹೊರಟಿದ್ದಾನೆ. ಊರು ಹೊರಗೆ 3 ದಿವಸ ಉಪವಾಸ ಇದ್ದ, ಹಸಿವು. ಭಾರೀ ಬಂಗಾರದ ರೆಕ್ಕೆಯ ಪಕ್ಷಿಗಳು ಕಂಡಿವೆ. ಈ ಕೊನೆ ಪಕ್ಷ ಮಾಂಸಭಕ್ಷಣ ಮಾಡಬಾರದೇನೋ ನಿಜ, ಪ್ರಾಣ ಹೋಗೋ ಪ್ರಸಂಗದಲ್ಲಿ ಈ ಪಕ್ಷಿಗಳನ್ನಾದರೂ ಹಿಡಿದು ಯಾವುದಾದ್ರೂ ಒಂದು ಪಕ್ಷಿಯನ್ನು ತಿಂದಾದರೂ ಬದುಕೋಣ ಅಂತ ತಾನು ಹೇಗೆ ಹಿಡಿಯೋದು? ಪಕ್ಷಿಗಳೆಲ್ಲ ಬಂದು ಕುಳಿತರೆ ಇನ್ನೇನು ಸಿಗಲಿಲ್ಲ ಅವನಿಗೆ. ಎಲ್ಲಿಯ ಜಾಲ, ನೆಟ್ ಎಲ್ಲಿಂದ ತರಬೇಕು? ತನ್ನ ಬಟ್ಟೆಯನ್ನೇ ಬಿಚ್ಚಿ ಆ ಪಕ್ಷಿಗಳ ಮೇಲೆ ಹಾಕಿದ್ದಾನೆ. ಕಲಿಯ ಪ್ರೇರಣೆ ಎಷ್ಟು ವಿಚಿತ್ರ ನೋಡಿ. ಆ ಬಟ್ಟೆಯನ್ನು ಹಾರಿಸಿಕೊಂಡು ಪಕ್ಷಿಗಳು ಹೋಗಿಬಿಟ್ಟಿವೆ, ಮುಗಿದೋಗಿತ್ತು. ಇರೋದು ಒಂದೇ ಒಂದು ಬಟ್ಟೆ ಇತ್ತು. ಬಟ್ಟೆಯೂ ಇಲ್ಲದೆ ವಿವಸ್ತ್ರನಾಗಿ ನಗ್ನನಾಗಿ ನಿಂತಿದ್ದಾನೆ. ಹೆಂಡತಿಯ ಸೀರೆಯಲ್ಲಿಯೇ ತಾನೂ ಅರ್ಧವನ್ನು ಹುಟ್ಟಿಕೊಂಡು ಒಂದೇ ವಸ್ತ್ರದಲ್ಲಿ ಇಬ್ಬರೂ ಮರ್ಯಾದೆಯ ರಕ್ಷಣೆಯನ್ನು ಮಾಡಿಕೊಂಡಿದ್ದಾರೆ. ಜೀವನದ ಈ ರಥ ಸಾಗುವಾಗ ಇರುವ ಸಂಗಾತಿಗಳಲ್ಲಿ ಒಬ್ಬ ಅಧರ್ಮವನ್ನ ಮಾಡಿ ಮರ್ಯಾದೆಯನ್ನು ಕಳೆದುಕೊಂಡರೂ ಒಬ್ಬರಾದರೂ ಧರ್ಮದಿಂದ ಇದ್ದರೆ ಮರ್ಯಾದೆಯನ್ನು ಉಳಿಸಬಹುದು ಎನ್ನುವ ಸಂದೇಶವನ್ನು ಈ ಕಥೆಯಲ್ಲಿ ನಾವು ತಿಳಿಯಬಹುದು. ದಮಯಂತಿಯ ಧಾರ್ಮಿಕತೆ, ದಮಯಂತಿಯ ಸೀರೆ ನಲರಾಜನ ಮಾನವನ್ನು ಉಳಿಸಿದೆ ಅಂತ ಮಾತ್ರ ಗಮನಿಸಬೇಡಿ. ದಮಯಂತಿಯ ಧರ್ಮ ನಲರಾಜನನ್ನು ಉಳಿಸಿದೆ ಎನ್ನುವುದನ್ನು ಗಮನಿಸಿ. ಅವಳು ಮಾಡಿದಂತಹ ಧರ್ಮದಿಂದ ಅವಳ ಇವನ ಇಬ್ಬರ ಮರ್ಯಾದೆಯೂ ಉಳಿದಿದೆ. ಒಂದೇ ವಸ್ತ್ರದಲ್ಲಿ ಇಬ್ಬರೂ ಮಾನವನ್ನ ರಕ್ಷಣೆ ಮಾಡಿಕೊಂಡು ಅಲದಾಡ್ತಾ ಇದ್ದಾರೆ. ಕಂಡಲ್ಲಿ ಓಡಾಡ್ತಾರೆ. ಎಲ್ಲಿಯೂ ಆ ಎಲ್ಲ ಪಕ್ಷಿಗಳು ಮಾತನಾಡಿ ಹೋದವಂತೆ, ನಾವು ಪಕ್ಷಿಗಳಲ್ಲ, ಲೆತ್ತಗಳೇ, ಕಲಿಯ ಪ್ರವೇಶ ಆದ ಲೆತ್ತಗಳು ನಾವು. ಕಲಿಯೇ ಲೆತ್ತಗಳ ರೂಪದಲ್ಲಿ ಬಂದಿದ್ದ, ಕಲಿಯೇ ಈ ಪಕ್ಷಿಗಳ ರೂಪದಲ್ಲಿ ಬಂದು ವಸ್ತ್ರವನ್ನೂ ಉಟ್ಟುಕೊಂಡು ಹೋಗುವುದನ್ನು ಸಹನೆ ಮಾಡಲಿಕ್ಕಾಗದೆ ಅಷ್ಟೂ ಸುಖ ನಿನಗಿರಬಾರದು ಅನ್ನುವುದಕ್ಕೋಸ್ಕರ ನಾವು ಈ ಕೆಲಸವನ್ನು ಬುದ್ಧಿಪೂರ್ವಕವಾಗಿ ಮಾಡಿದ್ದು. ಈಗ ನಮಗೆ ತೃಪ್ತಿಯಾಗಿವೆ ಅಂತ ಹೇಳಿ ಅಪಹಾಸ ಮಾಡಿ ನಕ್ಕು ಹಾರಿವೆ ಪಕ್ಷಿಗಳು. ಮತ್ತಷ್ಟು ದುಃಖವಾಗಿದೆ. ನಲದಮಯಂತಿಯರು ಇದೇ ರೀತಿಯಾಗಿ ಅರಣ್ಯದಲ್ಲಿ ಅಲದಾಡ್ತಾ ಇದ್ದಾರೆ. ನಲ ಮಹಾರಾಜ ಇಂತಹ ದುಃಖದೊಳಗಿದ್ದರೂ ನೋಡಿ, ಪತ್ನಿಯನ್ನು ಪತಿ, ಪತಿಯನ್ನು ಪತ್ನಿ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ರು ಅನ್ನುವುದನ್ನು ನಾವು ಗಮನಿಸಬಹುದು. ಇದಕ್ಕಿಂತ ಕಷ್ಟದ ಕಥೆಯನ್ನ ಊಹೆ ಮಾಡಲಿಕ್ಕಾದರೂ ನಿಮಗೆ ಸಾಧ್ಯವಿದೆಯಾ ಹೇಳಿ? ಹೊಟ್ಟೆಗೆ ಆಹಾರ ಇಲ್ಲ, ಉಡುವುದಕ್ಕೆ ಬಟ್ಟೆ ಇಲ್ಲ, ಇದ್ದ ರಾಜ್ಯವನ್ನು ಕಳೆದುಕೊಂಡು, ಬಟ್ಟೆಯೇ ಇಲ್ಲದೆ ಹುಟ್ಟಿದಾರಭ್ಯ ಬೆಳೆದ ಹುಚ್ಚರಿದ್ದಾರೆ. ಅವರಿಗೆ ಬಟ್ಟೆ ಉಟ್ಕೊಳ್ಳೋದೇ ಕಷ್ಟ. ಅಂಥವರಲ್ಲ. ಮಹಾರಾಜಾಧಿರಾಜನಾಗಿ ಸಾಮ್ರಾಜ್ಯವನ್ನು ಅನುಭವಿಸಿದ ವ್ಯಕ್ತಿ
ಬಟ್ಟೆಗಿಲ್ಲದೆ ಹೊಟ್ಟೆಗಿಲ್ಲದೆ ಇರೋದು ಅಂದರೆ ಆ ಕಷ್ಟ ಬಹಳ ದೊಡ್ಡ ಕಷ್ಟ. ಅಂತಹ ಕಷ್ಟದೊಳಗಿದ್ದಾಗಲೂ ಹೆಂಡತಿಯ ಮೇಲೆ ಗಂಡ ಮಾಡುವ ಪ್ರೀತಿ ಎಷ್ಟು, ಗಂಡನ ಮೇಲೆ ಹೆಂಡತಿ ಮಾಡುವ ಪ್ರೀತಿ ಎಷ್ಟು, ಎರಡೂ ಅದ್ಭುತ. ನಾನೇ ಈ ಕಷ್ಟದೊಳಗಿದ್ದಾಗ ನೀನೇನು ದೊಡ್ಡದು ಅಂತ ಹಾಳಾಗಿ ಹೋಗುವಂತ ಇವನೂ ಅನ್ನಲಿಲ್ಲ. ಇಷ್ಟೆಲ್ಲ ಕಷ್ಟಕ್ಕೆ ನೀವೇ ಕಾರಣ ಅಂತ ಮಾತು ಮಾತಿಗೆ ಹಂಗಿಸಿ ಅಂದು ಆಡಿ ಮೊದಲ ಹಸಿವು ನೀರಡಿಕೆಗಳು, ಅವಮಾನ, ನಾನಾ ವಿಧವಾದಂತಹ ತಿರಸ್ಕಾರಗಳಿಗೆ ಗುರಿಯಾದ ಇವನಿಗೆ ತನ್ನ ಮಾತುಗಳ ಬಾಣದಿಂದ ಗಾಯಗೊಳಿಸುವುದಕ್ಕೆ ಹೆಂಡತಿ ತಯಾರಾಗಲಿಲ್ಲ, ಒಂದು ಮಾತಾಡಿಲ್ಲ. ಎಂತಹ ಸಂಯಮ, ಎಂತಹ ತಾಳ್ಮೆ, ಏನು ಶೋಚನೀಯ. ಯಾರು ಈ ನಲ, ಯಾರು ಈ ದಮಯಂತಿ? ನಮ್ಮ ಭಾರತ ದೇಶದ ರಾಜರೇ ಅಲ್ವಾ? ಇದೇ ಭಾರತ ದೇಶದ ರಾಜರಾಣಿಯರು ನಲ ದಮಯಂತಿಗಳು. ಅದೇ ನಲ ದಮಯಂತಿಯರ ಸಂಸ್ಕೃತಿಯಲ್ಲಿ ಬಂದಂತಹ ಇವತ್ತಿನ ಪತಿಪತ್ನಿಯರಲ್ಲಿ ಇರುವಂತಹ ಭಿನ್ನಾಭಿಪ್ರಾಯಗಳೇನು, ತಪ್ಪು ಕಲ್ಪನೆಗಳಷ್ಟು, ಅಸಹನಗಳಷ್ಟು, ಅವಿವೇಕ ಎಷ್ಟು, ನಾಚಿಕೆಯಾಗಬೇಕು. ಒಂದು ಅರ್ಥ ಮಾಡಿಕೊಳ್ಳುವ ತಯಾರಿ ಇಲ್ಲ. ಲೈಬ್ರರಿಗಳಷ್ಟು ಪುಸ್ತಕಗಳನ್ನು ಓದಿ ಅರ್ಥ ಮಾಡಿಕೊಂಡು ಇಡೀ ಮನೆ ತುಂಬಿದರೂ ಸಾಕಾಗದಷ್ಟು ಸಂಬಳವನ್ನು ಗಳಿಸುವಷ್ಟು ಅರ್ಹತೆಯನ್ನು ಪಡೆದುಕೊಂಡಂತಹ ವ್ಯಕ್ತಿಗಳಿಗೆ ಇಡೀ ಲೈಬ್ರರಿ ಅರ್ಥ ಆಯಿತು. ಹೆಂಡತಿ ಆಡಿದ ಒಂದು ಮಾತು, ಗಂಡ ಆಡಿದ ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ಏನಿದು ಅಧ್ಯಯನ? ಯಾವುದಕ್ಕೆ ಬೇಕು? ಅತ್ತೆ ಮಾವ ಆಡಿದ ಮಾತುಗಳನ್ನು ಸಹನೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ, ತಂದೆ ತಾಯಿ ಆಡಿದ ಮಾತುಗಳನ್ನು ಮಕ್ಕಳಿಗೆ ಸಹನೆ ಮಾಡಲಿಕ್ಕಾಗೋದಿಲ್ಲ, ಗಂಡನ ಮಾತು ಹೆಂಡತಿಗೆ, ಹೆಂಡತಿಯ ಮಾತು ಗಂಡನಿಗೆ ಸಹನೆಯಾಗೋದಿಲ್ಲ, ಅರ್ಥವಾಗೋದಿಲ್ಲ. ತಪ್ಪು ತಿಳುವಳಿಕೆ. ಓದೋದೇ ಯಾಕೆ, ಕಲಿಯೋದೇ ಯಾಕೆ? ಏನು ಓದಬೇಕು, ಏನು ಕಲಿಯಬೇಕು ಅನ್ನೋದು ಮರೆತಿದ್ದಾರೆ ನಮ್ಮ ಭಾರತೀಯರು ಇವತ್ತು. ಉಳಿದವರು ಬಹಳ ಚೆನ್ನಾಗಿದ್ದಾರೆ ಎಂದು ನಾನು ಹೇಳ್ತಾ ಇಲ್ಲ, ಉಳಿದವರ ವಿಷಯ ನಮಗೆ ಬೇಡ. ಈಗ ಇಷ್ಟಾಗಿ ಇಂತಹ ಮಹಾಭಾರತ, ರಾಮಾಯಣ, ಭಾಗವತ ಇವುಗಳನ್ನು ಓದಲಿ, ಕೇಳಲಿ, ಮತ್ತೆ ಕೇಳಲಿ. ಆ ದಮಯಂತಿಯ ಅಪಾರವಾದ ಸಂಯಮ ಸಮುದ್ರದೊಳಗಿನ ಒಂದು ಹನಿಯಾದರೂ ಸಂಯಮ ನಮ್ಮ ಯುವತಿಯರಲ್ಲಿ, ಯುವಕರಲ್ಲಿ ಇವತ್ತು ಬಂದೀತು. ಕೇವಲ ಇದ್ರೆ ಹೇಗೆ? ಈ ಮಾರ್ಗಕ್ಕೇನೋ ಬರೋದಿಲ್ಲ ಅಂದ್ರೆ ಹೇಗೆ? ಬರೀ ಮೊಬೈಲಿನ ಟಿವಿಗಳ ದುರುಪಯೋಗವನ್ನು ಮಾಡಿಕೊಂಡು ಜೀವನವನ್ನು ಬರಡು ಮಾಡಿಕೊಳ್ಳುವಂತಹ ಪ್ರವೃತ್ತಿ ಇರುವ, ನಾನಾ ವಿಧವಾದಂತಹ ಸೊಕ್ಕಿನಿಂದ, ಅಹಂಕಾರದಿಂದ, ದುಡ್ಡಿನ ಮದದಿಂದ ಮೆರೆಯುವಂತಹ ವ್ಯಕ್ತಿಗಳು ತಾಳ್ಮೆಯ, ಸಂಯಮದ ಅತ್ಯುನ್ನತ ಶಿಖರವನ್ನು ಏರಿದ ಈ ಮಹಾತ್ಮರ ಸಂದೇಶವನ್ನು ಒಂದು ತೊಟ್ಟು, ಒಂದು ಹನಿಯನ್ನಾದರೂ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಯಾವ ವಿವಾಹ ವಿಚ್ಛೇದಗಳು, ಯಾವುದೇ ತರಹದ ಸಮಸ್ಯೆಗಳು ಇವತ್ತು ಎಲ್ಲ ಫ್ಯಾಮಿಲಿ ಕೋರ್ಟ್ಗಳನ್ನು ಬಂದ್ ಮಾಡಿಕೊಂಡು ಹೋಗುವ ಪ್ರಸಂಗ ಬರ್ತದೆ. ಮಹಾಭಾರತದ ನಿಜವಾದ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆಗಿದೆ. ಅರ್ಥ ಮಾಡಿಕೊಳ್ಳಿ. ದಮಯಂತಿಯ ಸಂಯಮವನ್ನು ಒಂದು ಮಾತಾಡಿಲ್ಲ, ಸುಮ್ಮನೆ ಇದ್ದಾಳೆ. ಇನ್ನೂ ಮುಂದೆ ನೋಡ್ತೀರಾ, ಸಮಯವಾಗಿದೆ, ನಾಳೆ ತಿಳಿಯೋಣ. ಮತ್ತೆ ಸಂಯಮದಿಂದ ಇದ್ದಾಳೆ, ಯಾವ ಮಾತುಗಳನ್ನು ಆಡ್ತಾ ಇಲ್ಲ. ಇವನು ಮಾತಾಡ್ತಾನೆ, ನಾನು ಕಷ್ಟಪಟ್ಟರೂ ಅಡ್ಡಿ ಇಲ್ಲ, ಸತ್ರೂ ಅಡ್ಡಿ ಇಲ್ಲ, ಮಕ್ಕಳನ್ನಂತೂ ಒಳ್ಳೆ ಸ್ಥಾನಕ್ಕೆ ಕಳಿಸಿದ್ದಿ, ಬಹಳ ಸಂತೋಷ. ಆದರೆ ಇದು ನೋಡು, ಈ ದಾರಿ ಇಂತಹ ಊರಿಗೆ ಹೋಗ್ತದೆ, ಈ ದಾರಿ ಈ ಊರಿಗೆ ಹೋಗ್ತದೆ, ಇದು ದಕ್ಷಿಣಾ ಪಥಕ್ಕೆ, ಇದು ಉತ್ತರಾ ಪಥಕ್ಕೆ, ಇದು ವಿದರ್ಭ ದೇಶಕ್ಕೆ ಹೋಗ್ತದೆ. ಒಂದೆರಡು ಮಾತುಗಳನ್ನು ಬೇರೆ ಬೇರೆ ಹೇಳೋದು, ಮತ್ತೆ ವಿದರ್ಭ ದೇಶಕ್ಕೆ ಈ ದಾರಿ ಹೋಗ್ತದೆ ಅಂತ ದಾರಿಯನ್ನು ತೋರಿಸ್ತಿದ್ದ. ನೀನು ನಿನ್ನ ತವರ ಮನೆಗೆ ಹೋಗು ಅಂತ ಹೇಳುವ ಸಾಹಸನೂ ಮಾಡಲಿಲ್ಲ. ಆ ಧೈರ್ಯ ಇಲ್ಲ, ಬಾಯಿ ಇಲ್ಲ. ನನ್ನನ್ನು ನಂಬಿ ಬಂದ ಹೆಂಡತಿಯನ್ನು ತವರ ಮನೆಗೆ ಹೋಗುವಂತ ಯಾವ ಬಾಯಿಯಿಂದ ಹೇಳಿ? ನಾಚಿಕೆ ಇಲ್ಲದೆ ಹೇಳುವಂತಹ ಇವತ್ತಿನ ಜನರನ್ನು ನೋಡಿ. ಆದರೆ ಅವತ್ತಿನ ನಳ ತಾನು ಈ ದುಃಖದೊಳಗಿದ್ದಾಗ ಅವರ ದುಃಖ ಪಡೋದು ಬೇಡ, ತನ್ನ ತಪ್ಪಿಗೆ ನಾನು ದುಃಖ ಅನುಭವಿಸ್ತೇನೆ, ನೀನ್ಯಾಕೆ ಅನುಭವಿಸ್ತೀಯ? ನೀನು ಸ್ವಲ್ಪ ದಿನ ಸುಖವಾಗಿ ಇದ್ದು ಬಾ ತವರ ಮನೆಗೆ ಅಂತ ಹೇಳಬೇಕು. ಅವಳ ಹಿತಕ್ಕಾಗೇನೆ ಹೇಳಬೇಕು ಅಂತ ಬಯಸ್ತಾನೆ. ಆದರೆ ಅಷ್ಟು ಹೇಳೋದಕ್ಕೂ ಬಾಯಿ ಇಲ್ಲ ಅವನಿಗೆ. ತವರು ಮನೆಗೆ ಹೋಗುವಂತ ನಾನು ಹೇಗನ್ಲಿ? ಏನೋ ಹಬ್ಬಕ್ಕೆ ಹೋಗುವಂತ ಅನ್ಬೋದು, ಆದರೆ ನನಗೆ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೋಗುವಂತ ಯಾವ ಬಾಯಿಯಿಂದ ನಾನು ಹೇಳಿ? ಉಪವಾಸ ಇದ್ದಾಳೆ, ನೀರಡಿಕೆ ಆದರೆ ನೀರು ಕೊಡಲಿಕ್ಕಿಲ್ಲ, ಅನ್ನ ಕೊಡ್ಲಿಕ್ಕಿಲ್ಲ, ಅನಾಥವಾಗಿ ನೀನು ತವರು ಮನೆಗೆ ಹೋಗುವಂತ ಯಾವ ಬಾಯಿಯಿಂದ ನಾನು ಹೇಳಿ?
ಹೇಳಲಿಕ್ಕೆ ಮನಸ್ಸಿಲ್ಲ, ಆದರೆ ದಾರಿ ತೋರಿಸ್ತಾನೆ. ಅವಳಂತಾಳೆ, ನನಗೆ ಯಾಕೆ ಹೀಗೆ ದಾರಿ ತೋರಿಸ್ತಾ ಇದ್ದಿ ನೀನು? ಮೇಲಿಂದ ಮೇಲೆ ವಿದರ್ಭ ದೇಶ ಅವಳ ತವರು ಮನೆ, ವಿದರ್ಭ ದೇಶಕ್ಕೆ ಹೋಗು ದಾರಿ ಎಲ್ಲ ಇರುತ್ತದೆ, ನನಗೆ ದಾರಿ ಯಾಕೆ ತೋರಿಸ್ಬೇಕು? ಹಾಗಾದ್ರೆ ವಿದರ್ಭ ದೇಶಕ್ಕೆ ಹೋಗೋಣ ಅಂತ ಅನ್ನಿ, ಈ ಕ್ಷಣಕ್ಕೆ ಸಿದ್ಧ. ನಿಮಗೆ ಯಾವುದೇ ತರಹದ ದುಃಖವಾಗದೇ ಇರುವಂತೆ ನನ್ನ ತಂದೆ ನಿಮ್ಮ ಮಾವ ಅತ್ಯಂತ ಸುಖದಿಂದ ನೋಡಿಕೊಳ್ತಾರೆ, ನಡೀರಿ ಹೋಗೋಣ. ಹೋಗು ಅಂತನಬೇಡ, ಹೋಗೋಣ ಅನ್ನು, ನಡಿ. ಈ ಕಷ್ಟದಲ್ಲಿ ನೀವು ಹಾಳಾಗಿ ಹೋಗ್ರಿ, ನನಗಂತೂ ಮುಕ್ತರನ್ನು ಮಾಡಿದ್ರಲ್ಲ ಸಾಕು ಅಂತ ವಿಮಾನ ಹತ್ತಿ ವಿದರ್ಭ ದೇಶಕ್ಕೆ ಓಡಲಿಲ್ಲ. ಕಷ್ಟದಲ್ಲಿ ಇದ್ದಾಗ ಇಬ್ಬರೂ ಕಷ್ಟ ಅನುಭವಿಸೋಣ. ನಾನೇನಾದರೂ ತವರು ಮನೆಯಲ್ಲಿ ಸುಖ ಅನುಭವಿಸಬೇಕು ಅಂತ ನಿಮಗೆ ಅಪೇಕ್ಷೆ ಇದ್ರೆ, ನಿಮ್ಮ ಇಚ್ಛೆ ಇದ್ರೆ ಆಗಲಿ, ಆದರೆ ನೀವು ಜೊತೆಗೆ ಬರಬೇಕು. ಹಳೆಯಂದರಿಗೆ ಮಾಡುವ ಎಲ್ಲ ವಿಧವಾದ ಮರ್ಯಾದೆಗಳನ್ನ ಮೊದಲಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಮಾಡಿಸುವ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೇನೆ, ಬನ್ನಿ. ಆದರೆ ನನಗೆ ಹೋಗುವಂತನಬೇಡಿ. ಯಾವ ಧೈರ್ಯದಿಂದ ನಾನು ಮಾವನಿಗೆ ಮುಖ ತೋರಿಸಲಿ? ಏನು ವೈಭವ, ಯಾವ ವೈಭವ, ಯಾವ ಸಾಮ್ರಾಜ್ಯ, ಯಾವ ಏಕಛತ್ರಾಧಿಪತ್ಯವನ್ನ ನೋಡಿ ಮಗಳನ್ನು ಕೊಟ್ಟು ಆಗ ಮದುವೆ ಮಾಡಿಕೊಟ್ಟ ಸ್ವಯಂವರದ ಪ್ರಸಂಗದಲ್ಲಿ ಆ ರಾಜನಿಗೆ ಈ ಹೊಲಸು ಬಟ್ಟೆ, ಈ ಅವಲಕ್ಷಣ ಮುಖ, ಜೂಜಾಟ ಆಡಿದ ಅವಕರೆ ಯಾವ ಧೈರ್ಯದಿಂದ ನಾನು ತೋರಿಸಲಿ? ನನಗೆ ಈಗ ಮುಖ ತೋರಿಸಲಿಕ್ಕೆ ಆಗೋದಿಲ್ಲ. ನೀನು ಏನು ತಪ್ಪು ಮಾಡಿಲ್ಲ, ಯಾವುದೇ ತಪ್ಪು ಮಾಡದೆ ಧೈರ್ಯದಿಂದ, ಧರ್ಮದಿಂದ, ನ್ಯಾಯದಿಂದ ತಲೆ ಎತ್ತಿ ನೀನು ಹೋಗಬಹುದು. ನಾನು ತಪ್ಪು ಮಾಡಿದ್ದೇನೆ, ನನಗೆ ಮುಖ ತೋರಿಸಲಿಕ್ಕೆ ಆಗೋದಿಲ್ಲ, ನನಗೆ ಬರಲಿಕ್ಕೆ ಒತ್ತಾಯ ಮಾಡಬೇಡ. ಹಾಗಾದ್ರೆ ನಾನು ಹೋಗೋದಿಲ್ಲ, ಈ ಕಷ್ಟವನ್ನು ನಾನು ಅನುಭವಿಸ್ತೇನೆ, ನನಗೆ ಹೋಗುವಂತನಬೇಡಿ. ಗಂಡ ದುಃಖದಲ್ಲಿ ಇರಲಿ, ನಾನು ಮಾತ್ರ ಸುಖವನ್ನು ಅನುಭವಿಸಬೇಕು ಅನ್ನುವ ಪ್ರವೃತ್ತಿ ನನ್ನದಲ್ಲ. ಎಂತಹ ದೊಡ್ಡ ಕಷ್ಟ, ಸಣ್ಣ ಪುಟ್ಟ ಕಷ್ಟ ಅಲ್ಲ. ಏನೋ ಬಿಸಿಲಲ್ಲಿ ಒಂದು 10 ನಿಮಿಷ ನಿಂತಿದ್ದೇನೆ, ಪರವಾಗಿಲ್ಲ ನಾನು ನಿಲ್ತೇನೆ ಅಂತ ಅನ್ಬೋದು. ಅರಣ್ಯದಲ್ಲಿ, ಘೋರಾರಣ್ಯದಲ್ಲಿ, ಬಂಧು ಬಾಂಧವರಿಲ್ಲದೆ ಅಸಹಾಯಕರಾಗಿ ಹಿಂಸ್ರ ಪಶುಗಳ ಮಧ್ಯದಲ್ಲಿ ಬಲಿ ಪಶುವಾಗಿ ಅನಾಥರಂತೆ ಇರುವಾಗ ನಾನು ನಿಮ್ಮನ್ನು ಬರೋದಿಲ್ಲ ಅಂತ ಅನ್ನಬೇಕಾಗಿದ್ರೆ ಯಾವ ತರಹದ ತಾಳ್ಮೆ ಇದೆ? ಅಂತಹ ತಾಳ್ಮೆಯನ್ನ ದಮಯಂತಿ ತೋರಿಸಿದ್ದಕ್ಕಾಗಿ ದಮಯಂತಿಗೆ ಸಿಕ್ಕ ಪ್ರತಿಫಲವೂ ಅಷ್ಟೇ ಅತ್ಯದ್ಭುತ. ಎಲ್ಲ ಕಷ್ಟಗಳನ್ನ ದೂರ ಸರಿಸಿ, ಎಲ್ಲಾ ಕಷ್ಟಗಳನ್ನು ಪರಿಹರಿಸಿಕೊಂಡು ಪರಮ ಸುಖವನ್ನ, ಮಹಾ ಸಾಮ್ರಾಜ್ಯವನ್ನ ಮುಂದೆ ಅನುಭವಿಸಿದ್ದಾರೆ. ಅದಕ್ಕೆ ಕಾರಣ ಅವಳ ಪಾತಿವ್ರತ್ಯ, ಅವಳ ಸಂಯಮ. ಅವಳೂ ಎಲ್ಲರಂತೆ ಸಿಡಿ ಮಿಡಿ ಮಾಡಿಕೊಂಡು 4 ಅಂದು ಆಡಿ ಬೈದು ಜಗಳಾಡಿ ಹೋಗಿದ್ರೆ ಅವಳೂ ಸುಖವನ್ನು ಪಡೆತಿರಲಿಲ್ಲ, ಇವನೂ ಸುಖ ಪಡೆತಿರಲಿಲ್ಲ. ಈ ಸಂಯಮ ಇಬ್ಬರಿಗೂ ಮುಂದೆ ಪರಮ ಸುಖವನ್ನು ತಂದುಕೊಟ್ಟಿದೆ. ಆ ಕಥೆಯನ್ನು ಮತ್ತೆ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ನಮ್ಮ ವಿದ್ಯಾರ್ಥಿಗಳು, ಜಯತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳು, ನಮ್ಮ ಪರಮಗುರುಗಳಾದ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದ ಸಿವಿಲ್ ಸೂಟಿನ ಜಗತ್ ಸತ್ಯತ್ವದ ಸಮರ್ಥನೆಯನ್ನ ಅತ್ಯಂತ ಸುಂದರವಾಗಿ ಎಲ್ಲರಿಗೂ ತಿಳಿಯುವ ಭಾಷೆಯಲ್ಲಿ ನಿರೂಪಣೆ ಮಾಡಿ ವಿಶೇಷವಾಗಿ ಗುರುಗಳ ಸೇವೆಯನ್ನು ಮಾಡಿದ್ದಾರೆ. ಮಾರ್ಮಿಕವಾಗಿ ಮನಮುಟ್ಟುವ ರೀತಿಯಲ್ಲಿ ಆ ನಾಟಕದ ಪಾತ್ರಗಳನ್ನು ವಹಿಸಿ ಗುರುಗಳ ಪ್ರೀತಿಯಾಗುವ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಸತ್ಯಧ್ಯಾನ ತೀರ್ಥರ ಈ ಶತಮಾನೋತ್ಸವದಲ್ಲಿ ಅವರ ಪ್ರೀತಿಯ ಕಾರ್ಯವನ್ನು ಮಾಡಿದ ಆ ಎಲ್ಲ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ